ಇವತ್ತು ನಾನ್ ನಿಮ್ ಜೊತೆಗೆ ನಮ್ಮ ಮನೇದು ಒನ್ ಆಫ್ ದ ಫೇವ್ರೆಟ್ ರೆಸಿಪಿ ಶೇರ್ ಮಾಡ್ತಾ ಇದೀನಿ. ಇದು ಕೇರಳ ಸ್ಟೈಲ್ ಪ್ರಾನ್ ರೆಸಿಪಿ. ಇದು ನಮ್ಮ ಮನೇಲಿ ಎಲ್ಲಾರ್ದು ಫೇವ್ರೆಟ್. ಅವಾಗ ಮಾಡ್ತಾನೆ ಇರ್ತೀನಿ. ಸೊ ನೀವು ಬೇಗ ಬೇಗ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಮನೆಯವ್ರಿಗೂ ಮಾಡ್ಕೊಡಿ, ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ ಅವ್ರಿಗೆ. ಸೊ ಒಂದ್ ಪಾತ್ರೆಯಲ್ಲಿ ಪ್ರಾನ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತೆ ಟರ್ಮರಿಕ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಎತ್ತಿಡಿ, ಮ್ಯಾರಿನೇಟ್ ಆಗಕ್ ಬಿಡಿ. ಇನ್ನೊಂದು ಪ್ಯಾನ್ ಅಲ್ಲಿ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೊಳ್ಳಿ. ಇದು ಕೊಕೊನಟ್ ಆಯಿಲ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಡಿಶ್ಗೆ. ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಯಿಲ್ ಕೂಡ ಹಾಕೋಬಹುದು. ಅದನ್ನ ಹಾಕೊಂಡು ಕರಿ ಲೀಫ್ ಹಾಕಿ ಅದರಲ್ಲಿ ಪ್ರಾನ್ಸ್ ಹಾಕ್ಬಿಟ್ಟು ನೀವು ಶಾಲೋ ಫ್ರೈ ಮಾಡಬೇಕು. ಪ್ರಾನ್ಸ್ ಸ್ವಲ್ಪ ನೀರ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಬಿಟ್ಕೊಂಡ್ರು ಪರವಾಗಿಲ್ಲ, ಅದೆಲ್ಲ ಡ್ರೈ ಆಗಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ನೀವು ಶಾಲೋ ಫ್ರೈ ಮಾಡ್ಕೊಳ್ಳಿ. ಪಾತ್ರೆಯಲ್ಲಿ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೊಂಡು ಅದರಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಟೊಮ್ಯಾಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಉಪ್ಪು ಹಾಕೊಂಡು. ಅದಾದ್ಮೇಲೆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅಜ್ಕಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಧನಿಯಾ ಪುಡಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಇದೇ ಟೈಮಲ್ಲಿ ಹಾಕೊಳ್ಳಿ ನೀವು. ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಮಸಾಲೆ ಪ್ರಾನ್ಸ್ ಏನಿರುತ್ತೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್. ಪ್ರಾನ್ಸ್ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ 5 ನಿಮಿಷ ಅದು ಚೆನ್ನಾಗಿ ಬೇಯಕ್ ಬಿಡಿ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಪ್ರಾನ್ಸ್ ಮಸಾಲ ರೆಡಿ ಟು ಈಟ್. ನಿಂಬೆ ಹಣ್ಣು ಮತ್ತೆ ಈರುಳ್ಳಿನ ಜೊತೆಲಿ ಸರ್ವ್ ಮಾಡೋದಂತೂ ಮರೀಲೇಬೇಡಿ. ದೋಸೆ ಜೊತೆಗೆ ಅಥವಾ ನೀರ್ ದೋಸೆ ಜೊತೆಗೆ, ಚಪಾತಿ ಜೊತೆ, ರೈಸ್ ಜೊತೆಗೂ ತುಂಬಾ ಟೇಸ್ಟಿ ಆಗಿರುತ್ತೆ ಇದು. ನಿಮ್ ಮನೇಲಿ ಎಲ್ಲರಿಗೂ ಇಷ್ಟ ಆಗೋದಂತೂ 100% ಗ್ಯಾರಂಟಿ. ಸೊ ಪ್ಲೀಸ್ ಈ ತರ ರೆಸಿಪಿಗಾಗಿ ಫಾಲೋ ಮಾಡೋದು ಮರಿಬೇಡಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.